ब्रेक के बाद एक बार फिर से सी न्यूज भारत पर आपका स्वागत है। मैं हूं अखिलेश पांडे। खबर कर्नाटक के अथनी से है, जहां लोकसभा चुनाव के तहत पूर्व डिप्टी सीएम एवं विधायक लक्ष्मण सवदी ने अथनी तहसील के रडेरहट्टी गांव में कांग्रेस पार्टी की उम्मीदवार कुमारी प्रियंका जरा की होली के लिए वोट करने की जनता से अपील की। इस अवसर पर उन्होंने लोगों को संबोधित करते हुए कहा कि राज्य सरकार द्वारा लागू की गई 5 गारंटी योजनाएं लोगों तक पहुंची हैं। लोग इन योजनाओं का लाभ उठा रहे हैं। आज कोई भी पार्टी कहे हुए वादे के मुताबिक अगर काम कर रही है तो वो केवल सिद्धारमैया की कांग्रेस सरकार है। उन्होंने कहा कि लोकसभा चुनाव में कांग्रेस प्रत्याशी को अधिक से अधिक वोटों से जिताना है। मोदी की कोई भी योजनाएं जनता तक नहीं पहुंची हैं। वहीं इस अवसर पर सदाशिव बुटाली, बसप्पा खोत, सुशील कुमार पत्तार, डीबी टक्कनवर, अशोक नाइक, निंगप्पा खोत, काका साहब खोत, मुरुगेप्पा भावी, कुमार गलगली, महादेव गलगली, बीबी बिस्लापुर, बसु चन्नापुर, श्री शैल गस्ती, बाबू हुल्याल सहित अन्य लोग मौजूद रहे। 6,000 ಅಂತರದಿಂದ ಏನು ನನ್ನನ್ನು ಗೆಲ್ಲಿಸಿದ್ರಿ, ಅದೇ ತರನಾಗಿ ಈ ಚುನಾವಣೆಯಲ್ಲಿನೂ ಕೂಡ ಅತಿ ಹೆಚ್ಚು ಮತಗಳನ್ನು ಹಾಕಿ ಏನೊಂದು ಭರವಸೆ ಪತ್ರವನ್ನು ಕೊಟ್ಟಿದ್ರು. ಈ ಕಾರ್ಡಕ್ಕೆ ಸಹಿ ಮಾಡಿ ಒಂದು ಭರವಸೆ ಪತ್ರವನ್ನು ನಾವು ಇಡೀ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ. ಬಹುಶಃ ನನಗನ್ಸುತ್ತೆ ಆ ಭರವಸೆ ಪತ್ರದಲ್ಲಿ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 4 ತಿಂಗಳಲ್ಲಿ ಅವೆಲ್ಲ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದು ಮನೆ ಮನೆಗಳಿಗೆ ಆ ಒಂದು ಅನುದಾನವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಯಾವುದಾದ್ರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಪ್ರತಿ ತಿಂಗಳಿಗೆ ಹೆಣ್ಣು ಮಕ್ಕಳಿಗೆ ಇಂಥ ತುಟ್ಟಿಯ ವರ್ತಮಾನದಲ್ಲಿ ತಮ್ಮ ಸಂಸಾರವನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ತೊಂದರೆ ಆಗ್ತಿತ್ತು, ಇವತ್ತು ಡೀಸೆಲು, ಪೆಟ್ರೋಲು, ಎಣ್ಣೆಕಾಳು, ದವಸ ಧಾನ್ಯ ಪ್ರತಿಯೊಂದು ವಸ್ತುಗಳ ಗಗನಕ್ಕೇರುವಂಥ ಸಂದರ್ಭದಲ್ಲಿ ಅಂಥ ಬಡವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದು ಮನೆ ಯಜಮಾನಿ ಹೆಸರಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ವಿದ್ಯಾವಂತ ಮಕ್ಕಳಿಗೆ ಇವತ್ತು ಯಾರು ಶಿಕ್ಷಣವನ್ನು ಕಲಿತು ಅವರಿಗೆ ಉದ್ಯೋಗ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಡಿಪ್ಲೊಮಾ ಆಗಿರ್ತಕ್ಕಂಥವರಿಗೆ 1,500 ಮತ್ತು ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವರಿಗೆ 3,000 ರೂಪಾಯಿಗಳನ್ನು ಇವತ್ತು ಪ್ರತಿ ತಿಂಗಳಿಗೆ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಬಡವರಿಗೆ ಇವತ್ತು ವಿದ್ಯುತ್ ಸುಮಾರು 200 ಯೂನಿಟ್ಗಳ ವಿದ್ಯುತ್ ಉಚಿತವಾಗಿ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದರೆಲ್ಲದರ ಜೊತೆಗೆ ಏನೋ 10 ಕಿಲೋ ಅಕ್ಕಿಯನ್ನು ಕೊಡಬೇಕು ಅಂತ ಘೋಷಣೆ ಆಗಿತ್ತು. ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನು ಸರಬರಾಜು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬನಿಗೆ ಒಂದು ತಿಂಗಳಿಗೆ 170 ರೂಪಾಯಿಗಳನ್ನು ಆ ಅಕ್ಕಿ ಬದಲಿಗೆ ಅವರಿಗೆ ಹಣವನ್ನು ಕೊಡ್ತಕ್ಕಂಥದ್ದು ಕೂಡ ಇವತ್ತು ಜಾರಿಯಲ್ಲಿರ್ತಕ್ಕಂಥದ್ದು. ಅಂದರೆ ಕೊಟ್ಟ ಮಾತಿಗೆ ತಕ್ಕಂತೆ ನಡೆದಿರ್ತಕ್ಕಂಥದ್ದು ಅದು ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ದಿವಸ ಈ ಸಾರ್ವತ್ರಿಕ ಚುನಾವಣೆಯಲ್ಲಿಯೂ ಕೂಡ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದೆ. ಇವತ್ತು ಗೃಹಲಕ್ಷ್ಮಿ ಇದ್ದಿರ್ತಕ್ಕಂಥ ಯೋಜನೆಯನ್ನ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ರೆ ಇವತ್ತೇನು ತಿಂಗಳಿಗೆ ನಾವು 2,000 ರೂಪಾಯಿ ಕೊಡ್ತೀವಿ, ಅದನ್ನ ತಿಂಗಳಿಗೆ 8,000 ರೂಪಾಯಿಗಳನ್ನು ಕೊಟ್ಟು ವರ್ಷಕ್ಕೆ 1,00,000 ರೂಪಾಯಿ ಕೊಡ್ತಕ್ಕಂಥ ಒಂದು ಭರವಸೆ ಪತ್ರವನ್ನು ಇವತ್ತು ಕೊಟ್ಟಿರ್ತಕ್ಕಂಥ. ಇದರಿಂದ ಮಧ್ಯಮ ವರ್ಗದ ಮತ್ತು ಬಡವರಿಗೆ ಬಹಳಷ್ಟು ಒಳ್ಳೆಯ ಒಂದು ಯೋಜನೆಗಳಂತ ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಡವರ ಪರವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಯೋಜನೆಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇರ್ಬೋದು ಮತ್ತು ಮುಂದಿನ ಯೋಜನೆಗಳನ್ನು ಪಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿರತಕ್ಕಂಥ ಇವತ್ತೇನು ಸಮಾಜ ಇವತ್ತು ನಮ್ಮೆಲ್ಲರೂ ಇವತ್ತು ಬೆನ್ನೆಲುಬಾಗಿ ಇವತ್ತು ನಿಂತಿದೆ. ಅದೇ ತರನಾಗಿ ಇಲ್ಲಿ ಕೂಡಿರ್ತಕ್ಕಂಥ ಅನೇಕ ಪಕ್ಷದ ಮುಖಂಡರು ಇರ್ಬೋದು, ಹಿರಿಯರು ಇರ್ಬೋದು, ತಾವೆಲ್ಲರೂ ಕೂಡ। कर्नाटक से सी न्यूज संवाददाता रमजान मुजावर की रिपोर्ट। फिलहाल इस खबर में बस इतना ही। एक छोटे से ब्रेक के बाद पुनः हाजिर होंगे कुछ और खबरों के साथ। बने रहें सी न्यूज भारत के साथ। हर खबर आपके साथ, आपके हाथ।